ಸತತ 4ನೇ ಬಾರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಗೆದ್ದಿರುವ ರಾಘವೇಂದ್ರ ನಮ್ಮ ಜೊತೆಗಿದ್ದಾರೆ. ಸಾಕಷ್ಟು ಸಂಭ್ರಮ ಸಡಗರ ಈಗ ಬಿಜೆಪಿ ಕಚೇರಿ ಆವರಣದಲ್ಲಿ ನಡೀತಾ ಇದೆ. ರಾಘವೇಂದ್ರ ಕೂಡ ಸಾಕಷ್ಟು ಖುಷಿಯಲ್ಲಿದ್ದಾರೆ. ಸರ್, 4ನೇ ಬಾರಿ ತಾವು ಸಂಸದರ ಆಯ್ಕೆ ಆಗಿದ್ದೀರಾ ಸರ್, ತಮ್ಮ ಪ್ರಥಮ ಪ್ರತಿಕ್ರಿಯೆ ಏನು? ಸಹಜವಾಗಿ ನಿರೀಕ್ಷೆ ಇತ್ತು. ನಿರೀಕ್ಷೆ ತಕ್ಕಂತೆ ಕ್ಷೇತ್ರದ ಮತದಾರ ಬಂಧುಗಳು ಆಶೀರ್ವಾದ ಮಾಡಿದ್ದಾರೆ. ಹಾಗೆ ಈ ಗೆಲುವನ್ನು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಕ್ಷೇತ್ರದ ಮತದಾರ ಬಂಧುಗಳಿಗೆ ನಾನು ಸಮರ್ಪಣೆಯನ್ನು ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಸರ್, ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಒಂದಿಷ್ಟು ಪಕ್ಷದಲ್ಲಿ ಗೊಂದಲ ಇತ್ತು. ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಸ್ಪರ್ಧೆ ಮಾಡಿದ್ರು. ಸಾಕಷ್ಟು ಸವಾಲನ್ನು ತಾವು ಈ ಚುನಾವಣೆ ಎದುರಿಸಬೇಕಾಯಿತು. ಎಲ್ಲ ಗೊಂದಲಕ್ಕೂ ಕೂಡ ಸರಿಯಾದ ಉತ್ತರವನ್ನು ನಮ್ಮ BJP JDS ಒಟ್ಟಾಗಿ ಸೇರಿ ಉತ್ತರವನ್ನು ಶಿವಮೊಗ್ಗ ಕ್ಷೇತ್ರದಲ್ಲಿ ಕೊಡುವಂಥ ಮುಖಾಂತರ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಅಂತರವನ್ನು ಜನ ಕೊಟ್ಟಿದ್ದಾರೆ. ಅವರ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಉಳಿಸ್ಕೊಂಡು ಕೊನೆ ಉಳಿಸೋರಿಗೂ ಕೂಡ 4ನೇ ಬಾರಿ ನನಗೆ ಸಂಸತ್ತಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ಅವರ ನಿರೀಕ್ಷೆ ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಮತ್ತು ಪೂಜ್ಯ ತಂದೆಯವರ ಒಂದು ಮಾರ್ಗದರ್ಶನ, ಅವರ ಆದೇಶ ಇದೆ. ವಿಶೇಷವಾಗಿ ಈ ಭಾಗದಲ್ಲಿ ಈ ಮಳೆಗಾಲದಂಥ ಸಂದರ್ಭದಲ್ಲೂ ಕೂಡ ಮುಂಗಾರು ಅಷ್ಟು ಚೆನ್ನಾಗಿ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಅನೇಕ ಸವಾಲುಗಳು ಕೂಡ ಇದೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಈ ಸಮಸ್ಯೆಯನ್ನು ಏನೇನು ಬಗೆಹರಿಸೋ ದಿಕ್ಕಿನಲ್ಲಿ ಏನಾಗಬೇಕು, ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿ ಮಾದಕ ವಸ್ತುಗಳು ನಮ್ಮ ಶಿವಮೊಗ್ಗದಲ್ಲಿ ಅಲ್ಲಿ ಇಲ್ಲಿ ನಾವು ಕೇಳ್ತಾ ಇದ್ದೀವಿ, ತಡಿಲಿಕ್ಕೆ ಏನಾಗಬೇಕು, ಪರಿಸರ ಉಳಿಸ್ಕೊಂಡು ಅಭಿವೃದ್ಧಿ ಏನು ಮಾಡಬೇಕು, ಈ ವಿಚಾರಗಳನ್ನು ಇಟ್ಕೊಂಡು ನಾವು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಡೀತು. ವಿಜೇಂದ್ರ ಅವರ ಪಾತ್ರ ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸಿದೆ. ಶಿವಮೊಗ್ಗದಲ್ಲೂ ಕೂಡ ಅಷ್ಟೇ ಕಾಂಟ್ರಿಬ್ಯೂಷನ್ ವಿಜೇಂದ್ರ ಅವರು. ಸಹಜ, ಒಬ್ಬ ರಾಜ್ಯಾಧ್ಯಕ್ಷರಾಗಿ ನನಗಿಂತ ವಯಸ್ಸಲ್ಲಿ ಸಣ್ಣವನ್ನು ಇದ್ದರೂ ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ರಾಜ್ಯದಲ್ಲಿ ಸಂಘಟನೆಯನ್ನು ತೆಗೆದುಕೊಂಡಂಥ ಪ್ರಯತ್ನ ಮಾಡಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ತಮ್ಮ ಮುಖದ ನಾನು ಅಭಿನಂದನೆ ತಿಳಿಸ್ತೀನಿ. ಸರ್, ಸತತ 4ನೇ ಬಾರಿ ಗೆದ್ದರು ಸರ್. ಸಚಿವ ಆಗುವ ಸ್ಥಾನ ಸಾಕಷ್ಟಿದೆ. ಯಾಕಂದರೆ ಪ್ರಚಾರದಲ್ಲಿ ಎಲ್ಲ ಕೂಡ ಕೇಳಿಬರ್ತಾ ಇತ್ತು, ರಾಘವೇಂದ್ರ ಈ ಬಾರಿ ಗೆದ್ದರೆ ಸಚಿವರಾಗ್ತಾರೆ ಅಂತೇಳಿ. ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಈ ಚುನಾಯಿತ ಪ್ರತಿನಿಧಿ ಸ್ಥಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಜನ ನನಗೆ MP ಮಾಡಿದ್ದಾರೆ. ಹಾಗಾಗಿ ಇವತ್ತು ಆ ಸ್ಥಾನವನ್ನು ಉಳಿಸ್ಕೊಂಡು ಕೆಲಸವನ್ನು ಮಾಡ್ತೀನಿ. ಇನ್ನು ಉಳಿದಂಥ ವಿಚಾರ ಸಂಘಟನೆ ಬಿಟ್ಟಂಥ ವಿಚಾರ. ಸರ್, ಮತದಾರರಿಗೆ ಏನು ಹೇಳ್ತಿರ್ತಾರೆ? ಯಾಕೆಂದರೆ ಇಷ್ಟೊಂದು ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರ ಓಡಾಡಿದ್ರಿ, ಇಷ್ಟೊಂದು ದೊಡ್ಡ ಲೀಡ್ ಕೊಟ್ಟಿದ್ದಾರೆ, ಗೆಲ್ಲಿಸಿದ್ದಾರೆ. ಸರ್, ಮತದಾರರಿಗೆ ಏನು ಹೇಳ್ತಾರೆ ಅಂತ? ಇಂಥ ಸವಾಲಿನ ಸಂದರ್ಭದಲ್ಲೂ ಕೂಡ ಜನ ಮತದಾರರು ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಪ್ರೀತಿ, ವಿಶ್ವಾಸವನ್ನು, ನಿಮ್ಮ ಆಶೀರ್ವಾದನ ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ. ನಮ್ಮ ಕಾರ್ಯಕರ್ತರಿಗೆ, ಮತದಾರರಿಗೆ ತಮ್ಮ ಮುಖದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ.